ಮಾಜಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ಸರ್, ಮಾಜಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ನಾನೆಲ್ಲ ಕೇಳಿದೀನಿ. ಈಗ ನಾನು ವಿಚಾರ ಹೇಳಿದೆ, ಅವಾಗಲೇ ನಾನು ಬಹಳ ಸಾಫ್ಟ್ ಆಗಿ ಎಲ್ಲ ವಿಚಾರ ಕೇಳ್ಕೊಂಡಿದ್ದೀನಿ. ಇಂಥ ಕೃತ್ಯಗಳನ್ನ ಯಾರು ಜಸ್ಟಿಫೈ ಮಾಡ್ಕೊಳ್ಳೋಕೆ ಸಾಧ್ಯನೂ ಇಲ್ಲ, ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ನಮ್ಮ ಒಂದು ವಿಷಯ ಹೇಳ್ತೀನಿ ಕೇಳಿ, ಅದನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ನಾವು ವೀಕ್ಷಕರು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ನಿಮಿಷ ಹೇಳಿ ಸರ್, ಇವತ್ತು ಒಂದು ವಿಷಯ ನೀವು ಮಾತಾಡ, ರಾಜಕೀಯ ಮಾತಾಡಿದ್ರ ಕಾಂಗ್ರೆಸ್ ಸತ್ತಿರೋನು ಯಾರು ಗೊತ್ತಾ? ನನ್ನ ಪಕ್ಷದ ಕಾರ್ಯಕರ್ತ. ರಾಜಕೀಯ ಮಾತಾಡಬೇಕು ಅಂತಂದ್ರೆ ನಾನು ಇನ್ನೊಂದು ಹೇಳ್ಬೋದು, ಬಿಜೆಪಿ ನಮ್ಮ ಕಾರ್ಯಕರ್ತ ಯಾಕೆ ಕೊಲೆ ಮಾಡಲಿಲ್ಲ, ಯಾಕೆ ಕೇಳಬಾರದು? ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ, ಕೇಳ್ಕೊಳ್ಳಿ, ವಿಷಯ ಕೇಳ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ, ರಾಜಕೀಯ ಬೆರೆಸಬೇಡಿ. ಇದರಲ್ಲಿ ಅವ್ನು ಹೇಳಿದ ಭರತ್ ರೆಡ್ಡಿನೂ ಇರಲಿ, ಜನಾರ್ದನ್ ರೆಡ್ಡಿ ಯಾವನು ಕಾನೂನು ದುಡ್ಡಲ್ಲ, ಅದನ್ನ ಮಾತಾಡಿ ಕೇಳ್ಕೊಳ್ಳಿ. ನಾನು ಕಂಪ್ಲೀಟ್ ಮಾಡ್ತೀನಿ ನೋಡಿ. ಕೊಲೆ ಆಗಿರೋದು ಯಾರು ಸರ್? ಸಮಾಧಾನ. ಕಾಂಗ್ರೆಸ್ನ ಕಾರ್ಯಕರ್ತ. ಹಾಗಾದ್ರೆ ಕಾಂಗ್ರೆಸ್ನ ಕಾರ್ಯಕರ್ತನನ್ನ ಕೊಲ್ಲುವ ಉದ್ದೇಶ ಯಾರಿಗಾದ್ರೂ ಇತ್ತ ಸರ್? ಇರಬೇಕು. ಕಾಂಗ್ರೆಸ್ ಕಾರ್ಯಕರ್ತನನ್ನ ಕೊಲ್ಲುವ ಉದ್ದೇಶ ಏನ್ ಮಾಡ್ತಿದೆ ಸರ್ಕಾರ? ಹಂಗಾದ್ರೆ ಏನ್ ಮಾಡ್ತಿದೆ? ನಿಮ್ಮದೇ ಶಾಸಕರಿರುವ ಜಿಲ್ಲೆಯಲ್ಲಿ ಏನ್ ಮಾಡ್ತಿದೆ ಸರ್ಕಾರ? ಉತ್ತರ ಕೊಡಿ. ಹೇಳ್ತೀನಿ, ನಾ ಕೇಳಿದ್ಮೇಲೆ ನಿಮ್ ಬಂದು ಮಾತಾಡಿ. ನಾನ್ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ ಕಾರ್ಯಕರ್ತ ಸತ್ತಿರ್ತಾನೆ, ನಮ್ಮ ಪಕ್ಷದ ಕಾರ್ಯಕರ್ತನ ನಾವೇ ಕೊಲೆ ಮಾಡ್ತೀವ? ಬೇಸಿಕ್ ಕ್ವಶನ್. ನಿಮಗೆ ಇವತ್ತು ಜನಾರ್ದನ್ ರೆಡ್ಡಿ ಅವರ ಮಿಸಸ್ ಮೇಲೆ ಗೆದ್ದ ನಂತರ ಈ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಅವ್ರು ಸೋಲು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಆ ಕಾರಣಕ್ಕೋಸ್ಕರ ಅವತ್ತಿನ ಇವತ್ತಿನವರೆಗೂ ಕೂಡ ನಮ್ಮ ಶಾಸಕರ ಮೇಲೆ, ಅವರ ನಮ್ಮ ಕಾರ್ಯಕರ್ತರ ಮೇಲೆ ಮಾಡ್ತಾ ಇರ್ತಕ್ಕ ರಾಜಕೀಯ ಕುತಂತ್ರ ತೆವಲಿಗೋಸ್ಕರ. ಇನ್ನೊಂದು, ಬಳ್ಳಾರಿ ರಿಪಬ್ಲಿಕ್ ಅನ್ನ ಮಾಡಿದವರು ಯಾರು? ಬಳ್ಳಾರಿ ಮಾಡಿದವರು ಯಾರು? ಗಡಿಗಳನ್ನ ಬದಲಾವಣೆ ಮಾಡಿದ ಯಾರು? ದೇಶವನ್ನು ಲೂಟೋಡಿದವರು ಯಾರು? ಮಾತಾಡ್ತಾ ಸ್ವಲ್ಪ ಬದಲಾವಣೆ ಮಾಡಿ ಈ ರಾಜ್ಯವನ್ನು ಲೂಟಿ ಹೊಡೆದಂತ ನಾವು ಪಾಠ ಕೇಳ್ಬೇಕೇನ್ರಿ? ಕಂಪ್ಲೇಂಟ್ ಆಗಿದೆ, ಕೇಳಿಸ್ಕೊಳ್ತಾ ಇದ್ರೆ ಕೇವಲ ರವೀಂದ್ರ ರೇಷ್ಮೆ ಸರ್ ಮಾತ್ರ ಹೊಣೆ. ರವೀಂದ್ರ ರೇಷ್ಮೆ ಸರ್ ಮಾತ್ರ ಫ್ರೇಮ್ ಅಲ್ಲಿ ಕಾಣಬೇಕು. ಐ ರಿಕ್ವೆಸ್ಟ್ ಯು ಅಗೇನ್, ಕಟ್ ಮಾಡಿ ವಾಯ್ಸ್ ಅನ್ನ, ಕಟ್ ಮಾಡಿ ವಾಯ್ಸ್ ಅನ್ನ ಸ್ಕ್ರೀನ್ ಇಂದ ತೆಗಿರಿ, ಸ್ಕ್ರೀನ್ ಇಂದ. ರವೀಂದ್ರ ರೇಷ್ಮೆ ಸರ್ ನೀವು ವಾಯ್ಸ್ ಹೋಗ್ತಿಲ್ಲ, ನಿಮ್ದು ವಾಯ್ಸ್ ಹೋಗ್ತಿಲ್ಲ. ರವೀಂದ್ರ ರೇಷ್ಮೆ ಸರ್ ನೀವು ವಾಯ್ಸ್ ಹೋಗ್ತಿಲ್ಲ ಸರ್. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ನಿಮ್ ವಾಯ್ಸೇ ಹೋಗ್ತಾ ಇಲ್ಲ, ನಿಮ್ ವಾಯ್ಸೇ ಹೋಗ್ತಿಲ್ಲ. ರವೀಂದ್ರ ರೇಷ್ಮೆ ಸರ್ ಕರೆಕ್ಟ್ ಹೇಳಿದ್ರು ನಾಗರಾಜ್ ಯಾದವ್ ಅವರು. ನಾಗರಾಜ್ ಯಾದವ್ ಸರ್ ಯು ರೈಟ್ಲಿ ಸೆಡ್. ರಾಜುಗೌಡ್ರೆ ಸಾಕು. ನಾಗರಾಜ್ ಯಾದವ್ ಅವರು ಕರೆಕ್ಟ್ ಆಗಿ ಹೇಳಿದ್ರು. ರವೀಂದ್ರ ರೇಷ್ಮೆ ಸರ್ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು, ನಾವು ಕೂಡ ಕಂಡಿದ್ವಿ ಅದನ್ನ. ಯಾವುದನ್ನ ಸಿದ್ದರಾಮಯ್ಯನವರು ಇದೇ ಪದವನ್ನ ಬಳಕೆ ಮಾಡಿ ತೊಡೆತಟ್ಟಿ ಪಾದಯಾತ್ರೆ ಹೋಗಿದ್ರು. ಹಾಗಾದ್ರೆ ಇವಾಗ ಏನಾಗಿದೆ ಸರ್? ರಿಪಬ್ಲಿಕ್ ಆಫ್ ನಾರಾ ಭರತ್ ರೆಡ್ಡಿ ಆಗಿದೆಯಾ? ಯಾಕಂದ್ರೆ ಅವರೇ ಶಾಸಕರು ಅಲ್ಲಿರೋರು. ರವೀಂದ್ರ ರೇಷ್ಮೆ ಸರ್ ಹೇಳಿದ್ದಲ್ಲ, ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ಗೌಡರು ಅನೇಕ ವರ್ಷಗಳ ದೇವೇಗೌಡರ ಅಖಂಡ ಬೆಂಬಲಿಗರಾಗಿದ್ರು. ಅನೇಕ ಸ್ಥಿತ್ಯಂತ್ರಗಳು ಒತ್ತಡ ಬಂದಾಗಲೂ ಕೂಡ ಜೆಡಿಎಸ್ ಜೊತೆ ಬಹಳ. ಆದ್ರೆ ಅವರಿಗೆ
ಸಾರ್ವಜನಿಕ ವರ್ತನೆ ಹೇಗೆ ಅಂತ, ಶಿಷ್ಟಾಚಾರ ಪಾಲನೆ ಅಂತ ಗೊತ್ತು. ಆ ಮಟ್ಟದ ಪ್ರಬುದ್ಧತೆ ಇದೆ. ಅವ್ರ ವಯಸ್ಸಾಗಿರೋದ್ರಿಂದ ಅವರ ಹೊಸ ತಲೆಮಾರಿನ ಅವ್ರ ಪುತ್ರ ಈ ರೀತಿ ಸಾರ್ವಜನಿಕವಾಗಿ ಮಾತಾಡಿದ್ದು ಬಹುಶಃ ನಾಗರಾಜ್ ಯಾದವ್ಗೂ ಮುಜುಗರ ಆಯಿತು. ಸ್ವತಃ ಮುಖ್ಯಮಂತ್ರಿಗಳು ಮುಜುಗರ ಆಗಿದ್ದು ನಾನು ಮೊದಲೇ ಹೇಳಿದೆ. ಅದರಲ್ಲಿ ಆದ್ರೆ ಅನೇಕ ವರ್ಷಗಳ ಕಾಲ ಜೈಲು ವಾಸ, ಸಿಬಿಐ ಪ್ರಕರಣ, ಆಮೇಲೆ ತನ್ನ ತವರು ಜಿಲ್ಲೆಗೆ ಒಂಥರ ದಿಗ್ಬಂಧನ ಹಾಕ್ಬಿಟ್ಟಿದ್ದು ಸುಪ್ರೀಂ ಕೋರ್ಟ್. ಅದೆಲ್ಲವನ್ನು ತೀರಿಸಿಕೊಂಡು ವಾಪಸ್ ಬಂದ್ಮೇಲೆ ನಾನು ಜನರದಿಂದ ನಿರೀಕ್ಷೆ ಮಾಡೋದೇನಂತ ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಉದ್ದೇಶಿತವಾಗಿ ಮಾಡಿದ ಪ್ರಮಾದಗಳಿಂದಾಗಿ ಸಾಕಷ್ಟು ನೋವು ಅನುಭವಿಸಿದ್ದಾಗಿದೆ, ಘೋರವಾದ ಅಪಮಾನ ಅನುಭವಿಸಿದ್ದಾಗಿದೆ, ಕಾನೂನಿನ ಅತ್ಯಂತ ತೀಕ್ಷ್ಣವಾದ ಕ್ರಮಗಳಿಗೂ ಬಲಿಯಾಗಿದ್ರು. ವಾಪಸ್ ಬಂದ ಮೇಲೆ ಒಂದು ಪರಿವರ್ತನೆಯ ಯುಗವನ್ನು ಅವರೇ ಶುರು ಮಾಡಬೇಕು. ಜನಾರ್ದನ್ ರೆಡ್ಡಿ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಆ ಬಿಜೆಪಿ ಸರ್ಕಾರ ಬರಲಿಕ್ಕೆ, ಬೀಳ್ಸಕ್ಕೆ ಎಲ್ಲದಕ್ಕೂ ಕಾರಣವಾಗಿದ್ರು. ಇಡೀ ಬರೀ ಕರ್ನಾಟಕ ರಾಜಕಾರಣ, ಭಾರತದ ರಾಜಕಾರಣವನ್ನೇ ನಿಯಂತ್ರಿಸಬಲ್ಲ ಒಂದು ದೊಡ್ಡ ಬಲ ಪ್ರದರ್ಶನ ಮಾಡಿ ಮುಗಿದು ಅದೆಲ್ಲ ಆಗಿದ್ದು ಹಳೆ ಅಧ್ಯಾಯ. ಸುಷ್ಮಾ ಸ್ವರಾಜ್ ಅವ್ರನ್ನೆಲ್ಲ ಒಂದು ಕಾಲದಲ್ಲಿ ತಮ್ಮ ಮಕ್ಕಳು ಅಂತ ಗುರುತಿಸ್ತಾ ಇದ್ರು. ಆಮೇಲೆ ಅವರು ಕೂಡ ಬೇಸರ ಆಯ್ತು ತದನಂತರ ಘಟನಾವಳಿಗಳಿಂದ. ಈಗ ಎಲ್ಲರೂ ಅವರ ಸಹೋದರರೆಲ್ಲ ಸೋತ್ಬಿಟ್ಟಿದ್ದಾರೆ, ಶ್ರೀರಾಮುಲು ಸೋತಿದ್ದಾರೆ. ಇಡೀ ಪರಿವಾರ ಜನಾರ್ದನ್ ರೆಡ್ಡಿ ಮತ್ತು ಸಹಚರರೆಲ್ಲ ಈಗ ಆತ್ಮವಿಮರ್ಶೆ ಮಾಡ್ಕೋಬೇಕು. ಈ ಘಟನೆಯಿಂದ ರಾಜಕೀಯ ಲಾಭ ಯಾರಿಗೂ ಸಿಗಲ್ಲ. ಇದನ್ನ ಯಾರಾದ್ರೂ ಬಳಸ್ಕೊಳಕ್ ಹೋದ್ರೆ ಕಾಂಗ್ರೆಸ್ಗೂ ಲಾಭ ಇಲ್ಲ, ಇವ್ರಿಗೂ ಲಾಭ ಇಲ್ಲ. ಆದ್ರೆ ಬಳ್ಳಾರಿ ಜನತೆಗೆ ಒಂದು ಭರವಸೆ ಬದುಕಬೇಕಾಗಿದೆ, ಆ ಒಂದು ಶಾಂತಿ, ಒಂದು ನೆಮ್ಮದಿಯ ಬದುಕಬೇಕಾಗಿದೆ. ಈ ದಿಗ್ಗಜರು ತಮ್ಮ ತೋಳ್ಬಲ ಧನಬಲ ಪ್ರದರ್ಶನದಿಂದ ಈ ರೀತಿ ಮಾಡೋಕ್ ಶುರು ಮಾಡ್ಬಿಟ್ರೆ ಅಲ್ಲಿ ಜನ ಬದುಕೋದು ಹೆಂಗೇಳಿ. ಅವ್ರು ನೋಡಿ, ಅಲ್ಲಿ ಗುಂಡೂರಾಯರಿದ್ದಾಗ ಭಾಸ್ಕರ್ ನಾಯ್ಡು ಅಂತ ಒಬ್ಬರ ಮೇಲೆ ಇದ್ರು, ಆಮೇಲೆ ಮಂಡೂರು ರಾಮಪ್ಪ ಅಂತ, ಬಂಗಾರಪ್ಪನವರು ಅಖಂಡ ಬೆಂಬಲಿಗ. ಅವರೆಲ್ಲ ಪಾಪ ಏನೇ ಇದ್ರು ಕೂಡ ಒಂದು ಮಿತಿಯಲ್ಲಿ ಆಡ್ತಾ ಇದ್ರು. ಈ ತಲೆಮಾರಿನ ರಾಜಕಾರಣ ಇದೆ. 2004 ನಂತರ ಬಳ್ಳಾರಿ ವಾತಾವರಣ ಬದಲಾಗಿದೆ. ಅದನ್ನ ಮತ್ತೆ ಮೊದಲಿನ ಸ್ವರೂಪಕ್ಕೆ ತರೋ ಜವಾಬ್ದಾರಿ ಜನಾರ್ದನ್ ರೆಡ್ಡಿ ಮೇಲೆ ಎಷ್ಟಿದೆಯೋ ಈ ಭರತ್ ರೆಡ್ಡಿ ಮೇಲೆ ಅಷ್ಟೇ. ಭರತ್ ರೆಡ್ಡಿ ಇನ್ನು ಈಗ ತಾನೇ ಮೊದಲನೇ ಟರ್ಮ್ MLA. ಅವ್ರ ತಂದೆಗೆ ಯಾಕೆ ಗೌರವಸ್ಥರಾಗಿದ್ರು, ತನ್ನ ತಂದೆ ಪ್ರತೀತಿಗೆ ಯಾವ ತರ ಕಳಂಕ ತರ್ತಾ ಇದೀನಿ ಅಂತ ಆರೋಪ ಮಾಡ್ತಿಲ್ಲ ರವೀಂದ್ರ ರೇಷ್ಮೆ ಸರ್. ಇವತ್ತು ಶ್ರೀರಾಮುಲು ಅವರು ಹಾಗೆ ಜನಾರ್ದನ್ ರೆಡ್ಡಿ ಅವರು ನಡೆಸಿದ ಸುದೀರ್ಘ ಪತ್ರಿಕಾಗೋಷ್ಠಿಯಲ್ಲಿ ಭರತ್ ರೆಡ್ಡಿ ಅವರ ತಂದೆ ಬಗ್ಗೆನೂ ಮಾತನಾಡಿದ್ರು. ಅವರು ಕೂಡ ಅಂದ್ರೆ ಅವರಿಂದಲೇ ಬಂದಿರೋ ಸಂಸ್ಕೃತಿ ಇದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ಪರಸ್ಪರ ದ್ವೇಷ, ವೈಮನಸ್ಸು, ವಿರಸ್ಸಿನ ಈ ರಾಜಕಾರಣದಿಂದ ಎಲ್ಲಿಗೆ ತಗೊಂಡು ಹೋಗ್ತೀರಾ? ನೀವೆಲ್ಲ ಸಾರ್ವಜನಿಕ ಪ್ರತಿನಿಧಿಗಳಾಗಿದ್ದೀರಿ. ಕೆಲವರು ಗೆದ್ದಿರಿದಿರಿ, ಕೆಲವರು ಸೋತಿದಿರಿ. ಸೋಲು, ಗೆಲುವು, ನೋವು, ಜೈಲು ವಾಸ ಎಲ್ಲನೂ ಅನುಭವಿಸಿಟ್ಟಾದ್ಮೇಲೆ ಈ ತಣ್ಣಗೆ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿತ್ತು. ನಮ್ಮಿಂದಾಗಿ ದೊಡ್ಡ ಜನಸಾಮಾನ್ಯರ ಬದುಕು ಬಹಳ ಕಷ್ಟ. ನೋಡಿ, ಜಮ್ಮು ಕಾಶ್ಮೀರದಲ್ಲಿರೋ ಭಯೋತ್ಪಾದಕ ವಾತಾವರಣಕ್ಕೂ ಬಳ್ಳಾರಿಗೆ ಏನು ವ್ಯತ್ಯಾಸ ಇದೆ ಹೇಳಿ? ಅಲ್ಲಿ ಪಾಕಿಸ್ತಾನ ಪ್ರಚೋದಿತ, ಇದು ಇಲ್ಲೇನೆ. ನಮ್ಮ ಈ ನೆಲದ ಮಕ್ಕಳು ಈ ತರ ಆಡ್ತಾ ಇದ್ರೆ ಬಳ್ಳಾರಿ ಜನ ಎಲ್ಲಿಗೆ ಹೋಗ್ಬೇಕು? ಬರೀ ಬಳ್ಳಾರಿ ಜಿಲ್ಲಾ ಕೇಂದ್ರ ಒಂದ್ ಕಾಲದಲ್ಲಿ ಜಿಲ್ಲಾ ಕೇಂದ್ರ ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೂ ಬಳ್ಳಾರಿ ಏನೂ ಸಂಬಂಧ ಇಲ್ಲ. ಗುಲ್ಬರ್ಗಾ ಡಿವಿಷನ್ ಇದ್ರು ಕೂಡ ಬಳ್ಳಾರಿ ಸಂಸ್ಕೃತಿ ಬೇರೆ. ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಗಳಿದ್ವು, ಅಲ್ಲಿ ಅತ್ಯುತ್ತಮವಾದ ಆಸ್ಪತ್ರೆಗಳಿದ್ವು, ಅಲ್ಲಿ ಜನ ಕೂಡ ಒಂದು ಸುಸಂಸ್ಕೃತ ಜೀವನ ಶೈಲಿ ರೂಢಿಸಿಕೊಂಡಿದ್ರು. ಅದೆಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಬಳ್ಳಾರಿ.